ನಮ್ಮೆಲ್ಲರಿಗೂ ಕೂಡ ಬಳ್ಳಾರಿಯ ಇತಿಹಾಸ ಗೊತ್ತಿದೆ. ಎರಡು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಾರ್ಟಿಗೆ ಬಳ್ಳಾರಿಯ ಅಷ್ಟೂ ಸೀಟುಗಳನ್ನ ಗೆಲ್ಲಿಸುವಂತದ್ರಲ್ಲಿ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಬಹಳ ದೊಡ್ಡದಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈಗ ಇವತ್ತು ಬಹಳ ಮುಂಚೆಯಿಂದ ಅವರಿಗೆ ಅವರ ಆತ್ಮಸಾಕ್ಷಿ ಬಿಜೆಪಿನಲ್ಲಿ, ಆದ್ರೆ ರಾಜ್ಯದಲ್ಲಿ ಒಂದು ಪಾರ್ಟಿಯನ್ನ ಅವರು ಕಟ್ಟಿದ್ರು. ಅವರ ಮನಸ್ಸೆಲ್ಲವೂ ಕೂಡ ಬಿಜೆಪಿ ಜೊತೆನಲ್ಲಿ ಸದಾ ಇರ್ತಾ ಇತ್ತು. ಯಾವತ್ತು ಕೂಡ ಬಿಜೆಪಿ ನಾಯಕರನ್ನ ಒಂದು ಸಾರಿ ಕೂಡ ಟೀಕೆಯನ್ನ ಮಾಡಿರಲಿಲ್ಲ. ಇವತ್ತು ಅತ್ಯಂತ ಶುಭ ಮುಹೂರ್ತದ ಸಮಯ, ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ. ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಶಾಸಕರು ಆಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ತಮ್ಮ ಪಕ್ಷವನ್ನ ಭಾರತೀಯ ಜನತಾ ಪಾರ್ಟಿ ಜೊತೆನಲ್ಲಿ ವಿಲೀನ ಮಾಡ್ತಾ ಇದ್ದಾರೆ. ಚಪ್ಪಾಳೆಯಂತೆ ನಾವೆಲ್ಲರೂ ಕೂಡ ಸ್ವಾಗತವನ್ನ ಮಾಡೋಣ. ಗಂಗಾವತಿಯಿಂದ ಶಾಸಕರಾಗಿದ್ರು, ಇವಾಗ ಅವರು ಭಾರತೀಯ ಜನತಾ ಪಾರ್ಟಿಯ ಶಾಸಕರೇ ಆಗಿ ಪರಿವರ್ತನೆ ಆಗೋರಿದ್ದಾರೆ. ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ, ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರನ್ನ, ಮಾನ್ಯ ಶ್ರೀ ಯಡಿಯೂರಪ್ಪನವರನ್ನ, ಸಿ.ಟಿ. ರವಿ ಅವರನ್ನ, ಅಶ್ವಥ್ ನಾರಾಯಣ ಅವರನ್ನ, ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ದೇವೇಂದ್ರಪ್ಪ ಅವರನ್ನ ನಾನು ವೇದಿಕೆಗೆ ಕರೀತಾ ಇದ್ದೇನೆ. ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಸಹ ಉಸ್ತುವಾರಿಯಾಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಅವರನ್ನು ಕೂಡ ನಾನು ಆಹ್ವಾನವನ್ನ ಮಾಡ್ತಾ ಇದ್ದೇನೆ. ದೇವೇಂದ್ರಪ್ಪ ಇಲ್ಲ ನಮ್ಮ ಬಳ್ಳಾರಿ ಎಂಪಿ ದೇವೇಂದ್ರಪ್ಪ ಅವರಿಗೂ ಕೂಡ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಾನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಕೊಡುವ ಮೂಲಕ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಾಲನ್ನ ಹಾಕುವ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಥಾಮಸ್ ಅವರು, ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಟಿ ಜಾನ್ ಅವರ ಸುಪುತ್ರರಾಗಿರ್ತಕ್ಕಂಥ ಥಾಮಸ್ ಅವರು ಅಧಿಕೃತವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದ್ದಾರೆ. ನಮ್ಮ ಸುಧಾಕರ್ ರೆಡ್ಡಿ ಅವರು, ಪಿ.ಸಿ. ಮೋಹನ್ ಅವರು, ದೇವೇಂದ್ರಪ್ಪ ಅವರು, ಒಂದ್ಸಾರಿ ಜೋರಾಗಿ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾ ಅವರಿಗೆ ಭಾರತ್ ಮಾತಾ ಕಿ, ವಿಜೇಂದ್ರ ಅವರಿಗೆ, ಜೆ.ಪಿ. ನಡ್ಡಾ ಅವರಿಗೆ ಭಾರತ್ ಮಾತಾ ಕಿ, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ.ಪಿ. ನಡ್ಡಾ ಅವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ. ಇವತ್ತು ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡಬೇಕು. ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆನಲ್ಲಿ ವಿಲೀನ ಆಗಿದೆ. ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಮಾತಾಡಬೇಕಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.